ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಈ ದಿನ ಹುಟ್ಟಿದ ವ್ಯಕ್ತಿಗಳು ಅತಿ ಬೇಗ ಶ್ರೀಮಂತರಾಗ್ತಾರೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜಿತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು. ವಾರಕ್ಕೆ 7 ದಿನಗಳಿರೋದು ನಿಮಗೆ ಗೊತ್ತು. ಒಂದೊಂದು ದಿನಕ್ಕೂ ಒಂದೊಂದು ಮಹತ್ವ ಇದೆ. ಅದರಲ್ಲೂ ಈ 7 ದಿನಗಳಿವೆಯಲ್ವಾ, ಒಂದೊಂದು ಗ್ರಹವನ್ನ ಪ್ರತಿನಿಧಿಸುತ್ತೆ. ಆದ್ದರಿಂದ ನೀವು ಯಾವ ದಿನವೇ ಹುಟ್ಟಿದ್ರೂ ಆ ಗ್ರಹದ ಪರಿಣಾಮ ನಿಮ್ಮ ಮೇಲೆ ಆಗೇ ಆಗುತ್ತೆ. ಆ ಗ್ರಹವನ್ನ ನೀವು ಶಾಂತವಾಗಿಟ್ರೆ ಸಾಕು. ಜೀವನದಲ್ಲಿ ಪರ್ವತದಷ್ಟು ಕಷ್ಟ ಇದ್ರೂ ಕೂಡ ಅದರಿಂದ ಪರಿಹಾರವನ್ನ ಕಂಡುಕೊಳ್ಳಬಹುದು. ಅದಕ್ಕೆ ಹೇಳಿದ್ದು, ಮೊದಲಿಗೆ ನೀವು ಹುಟ್ಟಿದ್ದು ಯಾವ ದಿನ ಅಂತ ತಿಳ್ಕೊಂಡ್ಬಿಡಿ. ಮೊದಲಿಗೆ ಸೋಮವಾರದಂದು ಹುಟ್ಟಿದವರ ವಿಶೇಷತೆ ಏನು ಅನ್ನೋದನ್ನ ನೋಡೋಣ. ಇದು ಚಂದ್ರನ ದಿನ. ಆದ್ದರಿಂದ ಚಂದ್ರನ ಸ್ವಭಾವ ಹೇಗಿರುತ್ತೋ ಅದೇ ರೀತಿಯ ಸ್ವಭಾವ ಆ ವ್ಯಕ್ತಿಗೂ ಇರುತ್ತೆ. ಈ ದಿನ ಹುಟ್ಟಿದವರು ಸ್ವಲ್ಪ ಮೂಡಿ ಗುಣದವರಾಗಿರ್ತಾರೆ. ಒಮ್ಮೆ ಖುಷಿಯಾಗಿರ್ತಾರೆ, ಇನ್ನೊಮ್ಮೆ ಸಿಡುಕ್ಬಿಡ್ತಾರೆ, ಮತ್ತೊಮ್ಮೆ ಭಾವುಕರಾಗಿಯೂ ಬಿಡ್ತಾರೆ. ಮದುವೆಯಾದ ಮೇಲೆ ಇವರ ಅದೃಷ್ಟದ ಬಾಗಿಲು ತೆರೆಯುತ್ತೆ. ಕುಟುಂಬದತ್ತ ಗಮನ ಕೊಡಿ. ಸಂಬಂಧಿಗಳನ್ನ ಯಾವ ಕಾರಣಕ್ಕೂ ಕಡೆಗಣಿಸಬೇಡಿ. ಸೋಮವಾರದ ನಂತರ ಬರುವ ದಿನವೇ ಮಂಗಳವಾರ. ಈ ದಿನದ ಅಧಿಪತಿ ಮಂಗಳ ಗ್ರಹ. ಮಂಗಳವಾರದಂದು ಹುಟ್ಟಿದವರು ಕೋಪಿಷ್ಠರಾಗಿರ್ತಾರೆ. ಬಾಲ್ಯದಿಂದಲೇ ಇವರಿಗೆ ಏನಾದ್ರೂ ಒಂದು ಕಾಯಿಲೆ ಕಾಡ್ತಾ ಇರುತ್ತೆ, ಇಲ್ಲ ಯಾವುದಾದ್ರೂ ಕಹಿ ಘಟನೆ ಇವರಿಗೆ ಎದುರಾಗ್ತಾನೆ ಇರುತ್ತೆ. ಇವರಿಗೆ ಯಶಸ್ಸು ಸುಲಭವಾಗಿ ಸಿಗೋದಿಲ್ಲ. ತುಂಬಾ ಸ್ಟ್ರಗಲ್ ಮಾಡಿದ್ಮೇಲೆನೆ ದೊಡ್ಡ ಯಶಸ್ಸು ಇವರಿಗೆ ಕಾದಿರುತ್ತೆ. ಆರೋಗ್ಯದತ್ತ ಗಮನ ಕೊಡಿ. ಈಗ ಬುಧವಾರದಂದು ಜನಿಸಿದವರ ಸ್ವಭಾವದ ಬಗ್ಗೆ ತಿಳ್ಕೊಳ್ಳೋಣ. ಈ ದಿನದ ಸ್ವಾಮಿ ಬುಧ ಗ್ರಹನಾಗಿರ್ತಾನೆ. ಬುಧ ಗ್ರಹದ ಶಕ್ತಿ ಈ ವ್ಯಕ್ತಿಗೆ ಜನ್ಮತಃ ಒಲಿದು ಬಂದಿರುತ್ತೆ. ಈ ದಿನ ಹುಟ್ಟಿದವರ ವಿಶೇಷತೆ ಏನ್ ಗೊತ್ತಾ? ಅವರು ಹುಟ್ಟಿದ ಕ್ಷಣದಿಂದಲೇ ಆಗರ್ಭ ಶ್ರೀಮಂತಿಕೆ ಇವರಿಗೆ ಒಲಿದು ಬರಬಹುದು. ಆದ್ರೂ ಇವರ ಬಾಲ್ಯ ಕೊಂಚ ಕಟ್ಟುನಿಟ್ಟಾಗಿ ಕಳೆದಿರುತ್ತೆ. ಆದ್ರೂ ಹಣಕಾಸಿಗೆ ಏನೂ ಕೊರತೆ ಇರೋದಿಲ್ಲ. ಇನ್ನು ಇವರು 24 ವರ್ಷ ದಾಟಿದ ನಂತರ ಸುಖ, ಶಾಂತಿ, ಸಂಪತ್ತು ಇದೆಲ್ಲವೂ ಇವರನ್ನ ಹುಡುಕೊಂಡು ಬರುತ್ತೆ. ಇವರ ಸ್ವಭಾವ ಹೇಗಿರುತ್ತೆ ಅಂತಂದ್ರೆ, ಏನ್ ಕೆಲಸ ಮಾಡಿದ್ರು ಅದು ಪರ್ಫೆಕ್ಟ್ ಆಗಿರ್ಬೇಕು ಅನ್ನೋ ಹಾಗೇನೆ ಮಾಡಿರ್ತಾರೆ. ಚೂರು ಎಡವಟ್ಟಾದ್ರೂ ಆ ಕೆಲಸ ಅಲ್ಲಿಗೆ ಬಿಟ್ಬಿಡ್ತಾರೆ. ಈ ದಿನ ಹುಟ್ಟಿದವರ ಸಮಸ್ಯೆ ಏನು ಅಂತಂದ್ರೆ, ಇವರಲ್ಲಿ ಅಹಂ ಅನ್ನೋದು ತುಂಬಿ ತುಳುಕಾಡ್ತಾ ಇರುತ್ತೆ. ನೀವೇನಾದ್ರೂ ಬುಧವಾರದಂದು ಹುಟ್ಟಿದ್ದೇ ಆದಲ್ಲಿ ನಿಮ್ಮ ಅಹಂಕಾರವನ್ನ ನಿಯಂತ್ರಣದಲ್ಲಿಟ್ಕೊಂಡಷ್ಟು ಉತ್ತಮ. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಸಾಲ ಇರಬಾರ್ದು. ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗಬೇಕು ಅಂತಂದ್ರೆ, ಹಾಗೇನೆ ಜೀವನದಲ್ಲಿ ಇನ್ನೊಬ್ರು ಮುಂದೆ ಸಾಲಕ್ಕಾಗಿ ಕೈ ಚಾಚಬಾರ್ದು. ಹಾಗೇನೆ ಜೀವನದಲ್ಲಿ ನೀವು ಕೈ ಹಾಕುವಂತಹ ಎಲ್ಲಾ ಕೆಲಸಗಳಲ್ಲಿ ಗೆಲುವು ಸಿಗಬೇಕು ಅಂತಂದ್ರೆ, ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿದ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಮನೆಗೆ ಇಂದೇ ತರಿಸಿ ಪೂಜೆಯನ್ನ ಮಾಡೋದಕ್ಕೆ ಆರಂಭಿಸಿ. ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಗುರುವಾರದಂದು ಹುಟ್ಟಿದವರು. ಈ ದಿನದಂದು ಹುಟ್ಟಿದವರ ಮೇಲೆ ಗುರುಗ್ರಹದ ಕೃಪಾ ಕಟಾಕ್ಷೆ ತುಂಬಾನೇ ಇರುತ್ತೆ. ಈ ದಿನ ಹುಟ್ಟಿದವರು ಭಾಗ್ಯವಂತರಾಗಿರ್ತಾರೆ. ಇವರಿಗೆ ಸಮಾಜದಲ್ಲಿ ಒಳ್ಳೆಯ ಗೌರವ ಇರುತ್ತೆ. ಇವರು ಅದೆಲ್ಲದರಿಂದ ದೂರ ಇದ್ರೂ ಅವುಗಳು ಇವರನ್ನ ಹುಡುಕೊಂಡು ಬರುತ್ತೆ. ಚಿಕ್ಕ ಸ್ಥಾನದಿಂದ ಇವರು ಬಂದ್ರು ಜೀವನದಲ್ಲಿ ಒಳ್ಳೆಯ ಸಾಧನೆಯನ್ನ ಮಾಡ್ತಾರೆ. ಈ ದಿನದಂದು ಹುಟ್ಟಿದವರು ಸರಳ ಜೀವಿಗಳಾಗಿರ್ತಾರೆ. ಇವರು ಬೇರೆಯವರನ್ನ ತುಂಬಾ ನಂಬ್ತಾರೆ. ಈ ತಪ್ಪನ್ನ ಮಾಡೋದು ಇವರು ಮೊದಲು ಬಿಡಬೇಕು. ಯಾಕೆಂತಂದ್ರೆ ಇವರಿಂದ ಇವರಿಗೆ ಮೋಸ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ನೀವು ಈಗ ಮನೆ ಕಟ್ತಾ ಇರೋ ಚಿಂತೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತುದೋಷ ಇದೆ ಅಂತ ನಿಮಗನಿಸ್ತಾ ಇದ್ರೆ ತಡ ಮಾಡಬೇಡಿ. ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡ್ಕೊಳ್ಬಹುದು. ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ. ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸ್ಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಶುಕ್ರವಾರದಂದು ಹುಟ್ಟಿದವರ ಮೇಲೆ ಶುಕ್ರ ಗ್ರಹದ ಆಶೀರ್ವಾದ ಇರುತ್ತೆ.
ಈ ದಿನದಂದು ಹುಟ್ಟಿದವರು ಆಧ್ಯಾತ್ಮ ಜೀವಿಗಳಾಗಿರ್ತಾರೆ. ದೇವರು ಪೂಜೆ ಅಂತ ತುಂಬಾ ನಂಬ್ತಾರೆ. ಇವರ ಮೇಲೆ ಶಿವನ ಕೃಪಾ ಕಟಾಕ್ಷ ಇರುತ್ತೆ. ಆದ್ರಿಂದ ಇವರು ಜೀವನದಲ್ಲಿ ಅದೆಂಥ ಸಮಸ್ಯೆ ಬಂದರೂ ಕೂಡ ಹೆದರದೇನೆ ಅದೆಲ್ಲವನ್ನು ಕೂಡ ಎದುರಿಸ್ತಾರೆ. ಹಾಗೂ ಜೀವನದಲ್ಲಿ ಅದೆಷ್ಟೇ ಕಷ್ಟ ಇದ್ರೂ ಕೂಡ ಧೈರ್ಯವನ್ನ ಕಳ್ಕೊಳ್ಳೋದಿಲ್ಲ. ಇವರ ಸಮಸ್ಯೆ ಏನು ಅಂತಂದ್ರೆ, ಈ ದಿನದಂದು ಹುಟ್ಟಿದವರು ಸೋಂಬೇರಿಗಳಾಗಿರೋದು ಇವರಿಗೆ ಇಷ್ಟ. ಹಾಗೆಯೇ ಏನೇ ಕೆಲಸ ಮಾಡಿದ್ರೂ ಅದರಲ್ಲಿ ಇವರಿಗೆ ಅತಿಯಾದ ಆತ್ಮವಿಶ್ವಾಸ ಇರುತ್ತೆ. ಈ ರೀತಿಯ ಸ್ವಭಾವ ಇವರಿಗೆ ಒಳಿತನ್ನ ಮಾಡೋದಿಲ್ಲ. ಶನಿವಾರದಂದು ಹುಟ್ಟಿದವರ ಮೇಲೆ ಶನಿ ಗ್ರಹದ ಕೃಪೆ ಇರುತ್ತೆ. ಈ ದಿನದಂದು ಹುಟ್ಟಿದವರು ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಕಷ್ಟವನ್ನ ಎದುರಿಸಬೇಕಾಗುತ್ತೆ. 40 ವರ್ಷದ ತನಕ ಕಷ್ಟ ಇದ್ದೇ ಇರುತ್ತೆ. ಯಾವಾಗ 40 ವರ್ಷ ದಾಟುತ್ತೋ ಜೀವನದಲ್ಲಿ ಹಂತ ಹಂತವಾಗಿ ನೆಮ್ಮದಿಯನ್ನ ಕಂಡುಕೊಳ್ತಾರೆ. ಇವರಿಗೆ ವಿದೇಶದಲ್ಲಿ ನೆಲೆಸುವ ಭಾಗ್ಯ ಇರುತ್ತೆ. ಅಲ್ಲೇ ಏನನ್ನಾದ್ರೂ ಸಾಧಿಸುವ ಭಾಗ್ಯ ಸಿಗತ್ತೆ. ಅದು ಕಲಾಕ್ಷೇತ್ರ ಆಗಿರಬಹುದು, ಇಲ್ಲ ಸ್ವಂತ ಉದ್ದಿಮೆಯಲ್ಲಿ ಕೋಟಿ ಕೋಟಿ ಲಾಭವನ್ನ ಗಳಿಸ್ತಾರೆ. ಈ ದಿನದಂದು ಹುಟ್ಟಿದವರು ಮದ್ಯಪಾನ ಮಾಡೋದು ಹಾಗೂ ಯಾವುದಾದ್ರೂ ನಶೆಯ ದಾಸರಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಜೊತೆಗೆ ದುಷ್ಟರ ಸಹವಾಸವನ್ನ ಮಾಡುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಇದರಿಂದ ಇವರು ಜೀವನದಲ್ಲಿ ತುಂಬಾನೇ ಕಳ್ಕೊಳ್ತಾರೆ. ತಾವು ಪ್ರೀತಿಸುವವರನ್ನು ಕೂಡ ಕಳ್ಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅಲ್ಲದೆ ಮಾನಸಿಕ ಖಿನ್ನತೆಗೂ ಒಳಗಾಗ್ತಾರೆ. ರವಿವಾರದಂದು ಹುಟ್ಟಿದವರ ಮೇಲೆ ಸೂರ್ಯನ ಕೃಪೆ ಇರುತ್ತೆ. ಇವರಿಗೆ ಬಾಲ್ಯದಿಂದಲೇ ಅನಾರೋಗ್ಯದ ಸಮಸ್ಯೆ ಇರುತ್ತೆ. ಉಸಿರಾಟದ ಸಮಸ್ಯೆ, ಹೊಟ್ಟೆಯ ಸಮಸ್ಯೆ ಸೇರಿದಂತೆ ಬೇರೆ ಬೇರೆ ಸಮಸ್ಯೆ ಕಾಡ್ತಾ ಇರುತ್ತೆ. ಹಾಗೆಯೇ ಈ ದಿನದಂದು ಹುಟ್ಟಿದವರ ದೃಷ್ಟಿಯೂ ಕೂಡ ಮಂದವಾಗಿರುತ್ತೆ. ಚಿಕ್ಕ ವಯಸ್ಸಿನಿಂದಲೇ ಇವರ ದೃಷ್ಟಿಯ ಶಕ್ತಿ ಅಷ್ಟು ಚೆನ್ನಾಗಿರೋದಿಲ್ಲ. ಆದ್ರೆ ಜೀವನದಲ್ಲಿ ಇವರಿಗೆ ಸೋಲು ಅನ್ನೋದೇ ಇರಲ್ಲ. ಒಳ್ಳೆಯ ಹೆಸರು, ಯಶಸ್ವಿಯನ್ನ ಪಡ್ಕೊಳ್ತಾರೆ. ಇವರ ಸಾಂಸಾರಿಕ ಜೀವನ ಅಷ್ಟು ಚೆನ್ನಾಗಿರೋದಿಲ್ಲ. ಆದ್ರಿಂದ ಇಂಥವರು ನಿಮ್ಮ ಕೌಟುಂಬಿಕ ಜೀವನದ ಬಗ್ಗೆ ಕೊಂಚ ಹೆಚ್ಚೇ ಗಮನ ಕೊಡಬೇಕು. ಈ ದಿನದಂದು ಹುಟ್ಟಿದವರು ಕುಟುಂಬದವರ ನಿರ್ಲಕ್ಷ್ಯ ಆಗೋದು ಹೆಚ್ಚು. ಈ ಎಲ್ಲ ವಿಷಯಗಳನ್ನ ನೆನಪಲ್ಲಿಟ್ಕೊಳ್ಳಿ. ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಹುಟ್ಟಿದ ದಿನಗಳನ್ನ ನೋಡಿಕೊಂಡು ಯಾರ ಯಾರ ಸ್ವಭಾವ ಹೇಗಿರುತ್ತೆ ಅನ್ನೋದನ್ನ ಇನ್ನಷ್ಟು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಹಾಗೂ ಅವರ ಸಮಸ್ಯೆ ಏನು ಅನ್ನೋದನ್ನ ಅವರಿಗೆ ಅರ್ಥ ಮಾಡಿಸಿ. ವೀಕ್ಷಕರೇ, ನೋಡಿದ್ರಲ್ವಾ, ಈ ದಿನ ಹುಟ್ಟಿದ ವ್ಯಕ್ತಿಗಳು ಅತಿ ಬೇಗ ಶ್ರೀಮಂತರಾಗ್ತಾರೆ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.